ಯಾವುದೇ ಮಹಿಳೆಯರಾಗಲಿ ಹುಡುಗಿಯರಾಗಲಿ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಕೆಲವು ಸೂಚನೆಗಳನ್ನು ನಿಮಗೆ ಅವರಿಗೆ ಗೊತ್ತಿಲ್ಲದೇ ಇರುವ ಹಾಗೆ ನೀಡುತ್ತಾರೆ. ಒಂದು ವೇಳೆ ಇಂತಹ ಸೂಚನೆಗಳು ನಿಮಗೆ ಸಿಕ್ಕರೆ ಖಂಡಿತವಾಗಿಯೂ ಆ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎನ್ನುವ ಅರ್ಥ. ಇದರಲ್ಲಿ ನಿಮಗೆ ನೀವೇ ತಿಳಿದುಕೊಳ್ಳಬೇಕು. ಅಂತಹ ಕೆಲವು ಸೂಚನೆಗಳನ್ನು ನಾವು ಗಮನಿಸಿ ನಿಮಗೆ ತಿಳಿಸಿದ್ದೇವೆ. ಆ ಸೂಚನೆಗಳ ಅನುಸಾರವಾಗಿ ನೀವು ಅವರೊಂದಿಗೆ ನಡೆದುಕೊಂಡರೆ ಇಬ್ಬರಲ್ಲೂ ಭಾವೈಕ್ಯತೆ, ಪ್ರೀತಿ, ವಿಶ್ವಾಸ, ಸಂಬಂಧ, ಸ್ನೇಹ ಎಲ್ಲವೂ ಬೆಳೆಯುತ್ತದೆ. ಒಳ್ಳೆಯ ರೀತಿಯಾದ ಭಾವನಾತ್ಮಕ ಸಂಬಂಧ ಎರಡು ಜೀವಗಳ ನಡುವೆ ನಡೆಯುತ್ತದೆ. ಆ ಸೂಚನೆಗಳು ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ನೀವು ಯಾವ ಕೆಲಸ ಇಷ್ಟಪಡ್ತೀರೋ ಆ ಕೆಲಸ ಖಂಡಿತವಾಗಿಯೂ ನೆರವೇರುತ್ತದೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಮಹಿಳೆಯರಾಗಲಿ, ಸ್ತ್ರೀಯರಾಗಲಿ, ಹುಡುಗಿಯರಾಗಲಿ ನಿಮ್ಮನ್ನು ನೋಡಿ ಈ ಸಂಕೇತಗಳನ್ನು, ಈ ಸೂಚನೆಗಳನ್ನು, ಈ ಗುರುತುಗಳನ್ನು ನೀಡಿದರೆ ಅವರು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಇಷ್ಟಪಡ್ತಿರ್ತಾರೆ ಅನ್ನುವ ಅರ್ಥ ಕೊಡುತ್ತದೆ. ಮೊದಲನೇದಾಗಿ ಯಾವ ಸೂಚನೆ ಅಂದರೆ, ನೀವು ಅವರಿಗೆ ಫೋನ್ ಮಾಡಿದ್ರೆ ಅಥವಾ ಯಾವುದಾದ್ರೂ ಮೆಸೇಜ್ ಮಾಡಿದ್ರೆ ತಕ್ಷಣಕ್ಕೆ ರಿಪ್ಲೈ ಬರುವುದು. ಅಂದರೆ ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ಅದನ್ನೆಲ್ಲ ಬಿಟ್ಟು ನಿಮಗೆ ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ. ಅಂತಹ ಸೂಚನೆಗಳು ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನುವ ಸೂಚನೆಗಳು ಅದರಲ್ಲಿ ಗೊತ್ತಾಗುತ್ತೆ. ಇನ್ನು ಎರಡನೆಯದಾಗಿ, ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ ಒಂದು ತರಹದ ರಾಗದಿಂದ ಮಾತನಾಡುವುದು. ಅಂದರೆ ಯಾವುದೋ ಒಂದು ಎಳೆಯಾಗಿ ಎಳೆದಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಮಾತನಾಡುವ ಧಾಟಿಯೇ ಬದಲಾವಣೆ ಆಗಿರುತ್ತೆ. ಅಂದರೆ ಬೇರೆಯವರ ಜೊತೆ ಮಾತಾಡೋದಕ್ಕೂ ನಿಮ್ಮ ಜೊತೆ ಮಾತಾಡೋದಕ್ಕೂ ಕೆಲವು ವ್ಯತ್ಯಾಸಗಳಿರುತ್ತೆ. ಮುಗುಳು ನಗೆಯ ಮಾತುಗಳಿಂದ ಕೂಡಿರುತ್ತೆ. ಮತ್ತು ಮಾತಾಡುವಾಗ ಪದೇ ಪದೇ ಅವರು ತಲೆ ಕೂದಲನ್ನು ಸವರ್ಕೊಳ್ತಾ ಇರ್ತಾರೆ, ಕುತ್ತಿಗೆನ ಸವರ್ಕೊಳ್ತಾ ಇರ್ತಾರೆ ಮತ್ತು ಒಂದು ಕೈಯಿಂದ ಇನ್ನೊಂದು ಕೈಗಳನ್ನ ಇಸಿಕಿಕೊಳ್ಳುತ್ತಿರ್ತಾರೆ. ಈ ರೀತಿ ಕೊಡುವ ಸೂಚನೆಗಳು ಸಹ ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಇಷ್ಟಪಡ್ತಿರ್ತಾರೆ ಅನ್ನೋದೇ ಇದರಲ್ಲಿ ಅರ್ಥ ಸಿಗುತ್ತೆ. ಇನ್ನು ಯಾವ ಹೆಂಗಸರು ನಿಮ್ಮ ಮುಂದೆ ಮಾತನಾಡುವಾಗ ಬಟ್ಟೆಯನ್ನು ಸರಿ ಮಾಡಿಕೊಳ್ಳೋದು, ವೇಲನ್ನು ಸರಿ ಮಾಡಿಕೊಳ್ಳೋದು, ಈ ಥರ ಪದೇ ಪದೇ ಮಾಡಿಕೊಂಡು ಮಾತಾಡ್ತಾ ಇದ್ದರೆ ಮತ್ತು ಅರ್ಜೆಂಟಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದರೆ ಅದು ಕೂಡ ನಿಮಗೆ ಅವರು ಇಷ್ಟಪಡ್ತಿರ್ತಾರೆ ಅನ್ನುವ ಸೂಚನೆಗಳು ಗೊತ್ತಾಗುತ್ತೆ. ಯಾವಾಗಲೂ ಅವರ ಮಾತಿನಲ್ಲಿ ಮೌನ, ಮಾತು ಎರಡು ಬೆರೆತು ಮಾತನಾಡ್ತಿರ್ತಾರೆ. ಇವೆಲ್ಲವೂ ಕೂಡ ಒಂದು ಸ್ತ್ರೀ, ಮಹಿಳೆ ನಿಮ್ಮನ್ನು ಇಷ್ಟಪಡುವ ಸೂಚನೆಗಳು ಇದಾಗಿರುತ್ತೆ. ವಿನಾಕಾರಣ ನಿಮಗೆ ಮೆಸೇಜ್ ಮಾಡ್ತಾ ಇರುವುದು, ಮೇಲಿನ ಮೇಲೆ ನಿಮ್ಮ ಜೊತೆಲಿ ಮಾತಾಡಬೇಕು ಅನಿಸೋದು ಮತ್ತು ಅವರು ಯಾವಾಗಲೂ ನೀವು ಅವರನ್ನು ನೋಡುವ ಹಾಗೆ, ನಿಮ್ಮ ಗಮನವನ್ನು ಅವರ ಕಡೆಗೆ ಸೆಳೆಯುವ ಹಾಗೆ ನಿಮ್ಮನ್ನು ನೋಡುವುದು, ಓರೆಗಣ್ಣಿನ ನೋಟಗಳು ಮತ್ತು ಅವರು ಅದೇ ರೀತಿಯಲ್ಲಿ ಒಂಥರ ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ನಿಮ್ಮ ಮುಂದೆ ನಡೆದುಕೊಳ್ಳುವುದು. ಇವೆಲ್ಲವೂ ಮಾಡುತ್ತಿದ್ದರೆ ನೀವು ತಿಳ್ಕೋಬೇಕು, ಆ ಹುಡುಗಿ ನಿಮ್ಮನ್ನು ಅಥವಾ ಮಹಿಳೆ ನಿಮ್ಮನ್ನು ತುಂಬ ಇಷ್ಟಪಡ್ತಿರ್ತಾರೆ ಅಂತ ಮಹಿಳೆಯರಿಗೆ ಯಾವಾಗಲೂ ಪ್ರಾಧಾನ್ಯತೆಯನ್ನು ನೀಡಬೇಕು. ಅಂತಹ ಸೂಚನೆಗಳು ಸಿಕ್ಕಾಗ ನೀವು ಅವರೊಂದಿಗೆ ನಗ್ನಗ್ತಾ ಮಾತಾಡಿಸಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನು ನೀವು ನಿಮ್ಮವರನ್ನಾಗಿ ಮಾಡಿಕೊಳ್ಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಇಬ್ಬರನ್ನು ಒಂದು ಮಾಡುತ್ತಾರೆ. ಅಂದರೆ ಇಬ್ಬರಿಗೂ ಮದುವೆ ಮಾಡಿಸುತ್ತಾರೆ ಅಥವಾ ನೀವು ಇಷ್ಟ ಬಂದ ಹಾಗೆ ಅವರ ಸ್ನೇಹವನ್ನು ಪಡೆಯುವ ಹಾಗೆ ಮಾಡ್ತಾರೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.